ಜೊತೆ ಎಸ್ ವ್ಯಾಸ ಡೀಮ್ ಟು ಬಿ ಯೂನಿವರ್ಸಿಟಿಯ ಡೈರೆಕ್ಟರ್ ಆಫ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆಗಿರುವಂಥ ಉಷಾರಾಣಿ ರಾಮನಾಥನ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮೇಡಮ್, ಯಾವುದೇ ಇನ್ಸ್ಟಿಟ್ಯೂಟ್ ಅಂದರೆ ಈಗಿನ ಜನ ಮಕ್ಕಳು ಫಸ್ಟ್ ನೋಡೋದೆ ಪ್ಲೇಸ್ಮೆಂಟ್ ಯಾವ ಥರ ಇದೆ ಅಂತ. ಪ್ಲೇಸ್ಮೆಂಟ್ ಮೇಲೆ ಆ ಒಂದು ಯೂನಿವರ್ಸಿಟಿನ ಜಡ್ಜ್ ಮಾಡ್ತಾರೆ ಅಥವಾ ಅದರ ಸಕ್ಸಸ್ಸನ್ನು ಅಳಿತಾರೆ ಅಂತ ಹೇಳ್ಬೋದು. ಅದು ತುಂಬ ಇಂಪಾರ್ಟೆಂಟ್ ಕೂಡ, ಯಾಕೆಂದರೆ ಅಲ್ಟಿಮೇಟ್ ಗೋಲ್ ಇಸ್ ಪ್ಲೇಸ್ಮೆಂಟ್ಸ್. ಸೊ ನೀವು ಡೈರೆಕ್ಟರ್ ಆಫ್ ಪ್ಲೇಸ್ಮೆಂಟ್ ಆಗಿ ಈ ವಿಚಾರದಲ್ಲಿ ಏನು ಹೇಳ್ತೀರಾ? ಓಕೆ, ಸೊ ನಾವು ಹೆಂಗೆ ಮಾಡ್ತೀವಿ ಅಂದರೆ, ನಾವು ಟ್ರೈನಿಂಗ್ ಬಂದು ಅವ್ರಿಗೆ ಮಕ್ಕಳಿಗೆ ಫಸ್ಟ್ ಸೆಮಿಸ್ಟರಿಂದನೇ ಸ್ಟಾರ್ಟ್ ಮಾಡ್ತೀವಿ. ಅದು ಅವರಿಗೆ ಫಸ್ಟ್ ಸೆಮಿಸ್ಟರಲ್ಲಿ ನಾವು ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಹೇಳ್ಕೊಡ್ತೀವಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರಲ್ಲಿ. ಆ್ಯಂಡ್ ಸೆಕೆಂಡ್ ಇಯರಿಂದ ಅವ್ರಿಗೆ ಆಪ್ಟಿಟ್ಯೂಡ್ ಮತ್ತು ಟೆಕ್ನಿಕಲ್ ಟ್ರೈನಿಂಗ್. ಸೊ ದೇ ಆರ್ ಜಾಬ್ ರೆಡಿ ವೆನ್ ದೇ ಕಮ್ ಟು ದೇರ್ ಸೆವೆಂತ್ ಸೆಮಿಸ್ಟರ್. ಅಪಾರ್ಟ್ ಫ್ರಮ್ ದಟ್ ಎಟೆಕ್ ಪಾರ್ಟ್ನರ್ಸಿಂದನೂ ಅವರೆಲ್ಲ ಸುಮಾರಷ್ಟು ಕಲ್ತಿರ್ತಾರೆ ಇಂಡಸ್ಟ್ರಿ ಬೇಸ್ಡ್ ರಿಲೇಟೆಡ್ ಕರಿಕ್ಯುಲಮಿಂದ. ಸೊ ಸ್ಟೂಡೆಂಟ್ಸ್ಗೆ ಇಟ್ ಬಿಕಮ್ಸ್ ವೆರಿ ಈಸಿ, ಅವರಿಗೆ ತುಂಬ ಸುಲಭ ಆಗುತ್ತೆ. ನಮ್ಮ ಧ್ಯೇಯ ಏನಂದರೆ, ಒಂದೊಂದು ಮಕ್ಕಳಿಗೂ ಇಲ್ಲಿಂದ ಎಸ್ ವ್ಯಾಸದಿಂದ ಗ್ರ್ಯಾಜುಯೇಟ್ ಆಗೋ ಮಕ್ಕಳಿಗೆ ಮಿನಿಮಮ್ ಸ್ಟೈಪೆಂಡ್ ಆಫ್ ಅರೌಂಡ್ 10,000, ಅಟ್ಲೀಸ್ಟ್ ಮಿನಿಮಮ್ ಸ್ಟೈಪೆಂಡ್ ಆಫ್ 10,000 ಯಾವ್ಯಾವ ಎಲಿಜಿಬಲ್ ಮಕ್ಕಳು ಇರ್ತಾರೋ ಅವರಿಗೆಲ್ಲ ನಾವು ಒಂದು ಇಂಟರ್ನ್ಶಿಪ್ ಬೇಸಿಸಲ್ಲಿ ಕೊಡಿಸೋಣ ಅಂತ ನಮ್ಮ ಒಂದು ಆಸೆ. ಆ್ಯಂಡ್ ಮಾಡ್ತೀವಿ ಸಹ, ಯಾಕೆಂದರೆ ನನಗೆ ಒಂದು ಆಲ್ಮೋಸ್ಟ್ ಒಂದು 27 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಬೇರೆ ಯೂನಿವರ್ಸಿಟೀಸಲ್ಲಿ ಕೆಲಸ ಮಾಡಿ. ಸೊ ಇವಾಗ ನಾನು ಎಸ್ ವ್ಯಾಸಗೆ ಬಂದು ಆಲ್ಮೋಸ್ಟ್ ಒಂದು ವಾರ 10 ದಿನ ಆಯಿತು. ಆ್ಯಂಡ್ ಈಗ ನಾವೇನು ಮಾಡ್ತೀವಿ ಅಂದರೆ, ಇದು ಪ್ರೀ ಪ್ಲೇಸ್ಮೆಂಟ್ ಆಫರ್ ಆಗಿ ಅದು ಇಟ್ ವಿಲ್ ಗೆಟ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಪ್ರೀ ಪ್ಲೇಸ್ಮೆಂಟ್ ಆಫರ್ ಡಿಪೆಂಡಿಂಗ್ ಆನ್ ದ ಸ್ಟೂಡೆಂಟ್ಸ್ capability of getting through this thing, internship. If they do a good internship, then automatically it gets transformed into a pre-placement offer, where the salaries can be minimum of around 4 lakhs to 40 lakhs, the higher can be anything. So it all depends. ನಾವು ಮಕ್ಕಳಿಗೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಮೆಂಟರ್ಶಿಪ್ ಮಾಡ್ತೀವಿ, ಮತ್ತು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ, ಅವ್ರಿಗೆ ಬೇಕಾದಷ್ಟು ಟ್ರೈನಿಂಗ್ ಕ್ಲಾಸಸ್ ತೊಗೊಳ್ತೀವಿ, ಕಂಪ್ನಿ ಸ್ಪೆಸಿಫಿಕ್ ಟ್ರೈನಿಂಗ್ ತೊಗೊಳ್ತೀವಿ. ಸೊ ಇದೆಲ್ಲದ್ರಿಂದನೂ ಮಕ್ಕಳಿಗೆ ಭಾಳ ಒಂದು ಅನುಕೂಲ ಆಗುತ್ತೆ. ಮತ್ತು ಇಂಡಸ್ಟ್ರಿ ಲೀಡರ್ಸ್ನ ಕರೆಸ್ತೀವಿ. ಮತ್ತು ತುಂಬ ಸಲ ನಾವು ಅವರಿಗೆ ವಿ ಆಲ್ಸೋ ಸ್ಟಾರ್ಟ್ ಎಂಗೇಜಿಂಗ್ ದೆಮ್ ಇನ್ ಮೆನಿ ಅದರ್ ಆ್ಯಕ್ಟಿವಿಟೀಸ್ ಲೈಕ್ TEDx and other activities for them to speak up in the open forum and all that stuff. Yeah, this is what it is. ಮೇಡಮ್, ನಾವು ನೋಡ್ತಾ ಇದ್ದೀವಿ ಈಗ, ಅಂದರೆ ಎಸ್ ವ್ಯಾಸ ತುಂಬ ಕೊಲ್ಯಾಬ್ರೇಷನ್ಸ್ ಇದೆ ಅಕ್ರಾಸ್ ದ ಇಂಡಸ್ಟ್ರೀಸ್, ತುಂಬ ಕಾಲೇಜಸ್ ಆಗಿರ್ಬೋದು, ಮತ್ತು ಎಟೆಕ್ ಪ್ರೋಗ್ರಾಮ್ಸ್ ಕೂಡ ಎಲ್ಲ ಇದೆ. ಸೊ ಅದು ಪ್ಲೇಸ್ಮೆಂಟ್ಗೆ ಸ್ಟೂಡೆಂಟ್ಸ್ಗೆ ಡೈರೆಕ್ಟಾಗಿ ಹೆಲ್ಪ್ ಮಾಡುತ್ತಾ? ಅಂದರೆ ದೇಲ್ ಬಿ ವರ್ಕಿಂಗ್ ಕ್ಲೋಸ್ ವಿತ್ ದ ಕಂಪನೀಸು. ಸೊ ಆ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ಗೆ ಯಾವ ಥರ ಸಹಾಯ ಆಗ್ತಾ ಇದೆ? ಇದು ಒಂದು ಪ್ಲಸ್ ಪಾಯಿಂಟ್ ಆ್ಯಂಡ್ ಇದು ಒಂದು ಅಡ್ವಾಂಟೇಜ್. ಹೆಂಗೆ ಅಂದರೆ, ನಾವು ಪ್ರಾಬ್ಲಿ ಒನ್ ಆಫ್ ದಿ ವೆರಿ ಫ್ಯೂ ಯೂನಿವರ್ಸಿಟೀಸ್ ವಿಚ್ ಹಸ್ ಗಾಟ್ ಇನ್ ಟು ಕೊಲ್ಯಾಬ್ರೇಷನ್ ವಿತ್ ಫಸ್ಟ್ ಟೈಮ್ ಲೈಕ್ HCL ಇಂದ. HCL ಸಾಮಾನ್ಯ ಯಾವ ಕಾಲೇಜಸ್ ಜೊತೆಲೂ MOU ಈ ಥರದ್ದು ಒಂದು ಇದರಲ್ಲಿ ಮಾಡಿಲ್ಲ ಟೆಕ್ ಪಾರ್ಟ್ನರ್ಸಲ್ಲಿ. ಹಾಗೆ ಅದೇ ಥರ ನಮಗೆ ವಿ ಹ್ಯಾವ್ IBM, ವಿ ಹ್ಯಾವ್ Intel, ವಿ ಹ್ಯಾವ್ HP ಆ್ಯಂಡ್ ಮೆನಿ ಅದರ್ ಕಂಪ್ನೀಸ್. ಸೊ ಇದರಿಂದ ಏನು ನಮಗೆ ಲಾಭ ಅಂದರೆ, ಮಕ್ಕಳಿಗೆ ಅವರು ದೇರ್ ಆರ್ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಹೂ ಅಂಡರ್ಗೋ ಟ್ರೈನಿಂಗ್. ಸೊ ಈ ಟ್ರೈನಿಂಗ್ ಬಂದು ಅವ್ರಿಗೆ ಇಂಡಸ್ಟ್ರಿ ಕರಿಕ್ಯುಲಮ್ ಬೇಸ್ಡ್ ಔಟ್ ಆಗಿರುತ್ತೆ. ಸೊ ಮಕ್ಕಳಿಗೆ ಅದು ಟ್ರೈನಿಂಗ್ ಆದಮೇಲೆ ಆಟೋಮ್ಯಾಟಿಕಲಿ ದೇ ನೋ ವಾಟ್ ದ ಇಂಡಸ್ಟ್ರಿ ಈಸ್ ಲುಕಿಂಗ್ ಫಾರ್. ಸೊ ದೇ ಆಟೋಮ್ಯಾಟಿಕ್ಲಿ ಗೆಟ್ ಟ್ರೈನ್ಡ್ ಅಂಡರ್ those people, and then they actually get placed, very good placement. It's an added advantage. Apart from ನಾವು ಏನು ಪ್ಲೇಸ್ ಮಾಡ್ತಾ ಇದ್ದೀವೋ ಮಕ್ಕಳಿಗೆ ಎಸ್ ವ್ಯಾಸದಿಂದ, ಅದು ಬಿಟ್ಟು ಈ ಕಂಪ್ನೀಸ್ ಸಹ ಅವ್ರ ಕಡೆಯಿಂದನೂ ಅವರು ನಮಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಸೊ ಹುಡುಗರಿಗೆ ದೇರ್ ಬೈ ಈ ಕಡೆಯಿಂದ ಇವ್ರ ಕಡೆಯಿಂದನೂ ಆಫರ್ಸ್ ಬರುತ್ತೆ, ಮತ್ತು ನಮ್ಮ ಕಡೆಯಿಂದನೂ ಅವ್ರಿಗೆ ಪ್ಲೇಸ್ಮೆಂಟ್ ಆಫರ್ಸ್ ಮಾಡ್ತೀವಿ. ಟೀಮ್ ಎಲ್ಲರೂ ಸೇರಿಕೊಂಡು ಅದನ್ನು ವಿ ಆರ್ ಪ್ಲಾನಿಂಗ್ ಟು ಡೂ ಸಕ್ಸಸ್ಫುಲ್ ದಿಸ್ ಥಿಂಗ್. ಈಗ ನೆಕ್ಸ್ಟ್ ವೀಕ್ ವಿ ಹ್ಯಾವ್ ಅ TEDx event just to start with, and we will have a CEO conclave and all that. So there are many more to come and we are very excited about it. ಮೇಡಮ್, ತುಂಬ ಒಂದು ವಿಶಿಷ್ಟವಾದದಂದರೆ ಎಸ್ ವ್ಯಾಸದಲ್ಲಿ ತುಂಬ ಯೂನಿಕ್ ಕೋರ್ಸಸ್ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಫಿಸಿಯೋಥೆರಪಿ ಆಗಿರ್ಬೋದು, ಅಕ್ಯುಪೇಷನಲ್ ಥೆರಪಿ ಆಗಿರ್ಬೋದು. ಈ ಥರ ಯೂನಿಕ್ ಸಬ್ಜೆಕ್ಟ್ಸ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇರ್ತಾರೆ. ಬಟ್ ಒಂದು ಭಯ ಅಂದರೆ ಪ್ಲೇಸ್ಮೆಂಟ್ ಅಥವಾ ಆ ನಿಟ್ಟಿನಲ್ಲಿ ಮುಂದೆ ಕರಿಯರ್ ಹೇಗೆ ಅಂತ. ಸೊ ಅದಕ್ಕೆ ಆ ಬ್ರಾಂಚಸ್ಗೆ, ಆ ಸ್ಟೂಡೆಂಟ್ಸ್ಗೆ ನೀವು ಯಾವ ಥರ ಹೆಲ್ಪ್ ಮಾಡ್ತೀರಾ? ನಮಗೆ ಈ ಥರ ಫಿಸಿಯೋಥೆರಪಿ ಮತ್ತು ಈ ಥರದ್ದು ಇದಕ್ಕೆಲ್ಲ ನಮಗೆ ಕ್ಯಾಡಬ್ಯಾಮ್ಸ್ ಜೊತೆಯಲ್ಲಿ ವಿ ಆಲ್ರೆಡಿ ಹ್ಯಾವ್ ಅ ಟೈಅಪ್. ಸೊ ಸ್ಟೂಡೆಂಟ್ಸ್ಗೆ ಯಾವುದು ಈ ಥರದ್ದು ಇದ್ರ ಕಡೆಯಿಂದ ಟೈಅಪ್ ಆಗಿರೋದ್ರಿಂದ ಮಕ್ಕಳಿಗೆ ಅಷ್ಟು ಸುಲಭ ಆಗುತ್ತೆ ಅವರಿಗೆ ಪ್ಲೇಸ್ಮೆಂಟ್ ಆಗೋದಕ್ಕೆ. ನಮ್ಗೆ ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಅಟ್ ದ ಸೇಮ್ ಟೈಮ್ ನಮಗೂ ಈ ಹಾಸ್ಪಿಟಲ್ಸ್ ಮತ್ತು ಇದರಲ್ಲಿ ಕೆಲಸ ಅವರಿಗೆ ಹುಡ್ಕೊಡೋದಕ್ಕೆ ನಮಗೆ ಚಾನ್ಸಸ್ ಇದೆ. ಆ್ಯಂಡ್ ವಿ ಆರ್ ವೆಲ್ equipped with I have a very good team and a very supportive team. So I don't think it should be a problem to do it. Thank you.